गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। गुरवे सर्वलोकानां विजये भवरोगिणां निलये सर्वविद्यानां दक्षिणामूर्तये नमः। हृदय स्मृतिपुराणानां आलये करुणालयं नमामि भगवत्पादं शंकरं लोकशंकरं। ಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ಮೊದಲನೇ ಅಧ್ಯಾಯವು ನೈಮಿಷಾನ್ಯವಾಸಿಕವಾದ ಸಮಸ್ತ ಋಷಿಗಳು ಒಂದಾನೊಂದು ಕಾಲದಲ್ಲಿ ಪುರಾಣಿಗಳ ಸೂತ ಮಹರ್ಷಿಯನ್ನು ಕುರಿತು ಎಲೆ ಮನೆಯವರೇ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭೀಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಶೌನಕಾದಿಗಳನ್ನು ಕುರಿತು ಎಲೆ ಮನೆಯವರಿಯರ ಹಾಲಿಸಲಿ ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ವ್ಯವಸ್ಥೆಯಾದ ನಾಲ್ಕೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆ ನುಡಿವನು. ಸಾವಧಾನ ಚಿತ್ತರಾಗೆ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂದ ಭಯಂತ ನಾರದರು ಸಮಸ್ತ ಲೋಕವನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋಜನೆಗಳಲ್ಲಿ ಉದ್ಭವಿಸಿದಂತ ತಮ್ಮ ಪೂರ್ವಾಜಿತ ಕರ್ಮಗಳಿಂದ ಕಷ್ಟಪಡುತ್ತಿದ್ದನ್ನು ನೋಡಿ ಈ ಲೋಕದ ಸಂಗಡ ಹೇಗೆ ಪರಿಹಾರವಾಗಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದನು. ಅಲ್ಲಿ ಶುಕ್ರ ಉಳ್ಳವನಾಗಿಯೂ 4 ತಲೋಕಗಳ ಕಮಲಾಪತಿಯನ್ನು ಕಂಡು ಎಲೆ ಅನಂತವಾದ ಪರಾಕ್ರಮವುಳ್ಳಂತ ವಾಕ್ಮನಸ್ಸುಗಳಿಗೆ ಅಗೋಚರವಾದಂತ ಆಕಾರವುಳ್ಳಂತ ಆದಿಯು ಮಧ್ಯೆಯು ಕೊನೆಯುಗದಂತ ಗುಣಸ್ವರೂಪನಾದ ಸಕಲ ಭೂತಗಳು ಮೊದಲಾದಂತ ಭಕ್ತರ ಸಂಕಟವನ್ನು ಹೋಗಲಾಡಿಸುವಂತಹ ಸ್ವಾಮಿಯೇ ಸಂಕಟವಾಗುವಂತಹ ಸ್ವಾಮಿಯೇ ನಿನಗೆ ನಮಸ್ಕಾರಗಳು. ಆಗ ನಾರಾಯಣನು ಎಲೆ ನಾರದ ಮಹರ್ಷಿಗೆ ನಿನ್ನ ಮನಸ್ಸನ್ನು ಏನಿರುವುದು ಅದನ್ನು ಹೇಳಿದರೆ ತಿರುಗಿ ತಕ್ಕ ಸಮಾಧಾನವನ್ನು ಹೇಳುವೆನು. ಆಗ ನಾರದನು ಎಲೆ ಭಕ್ತವತ್ಸಲನೇ ಭೂಲೋಕದಲ್ಲಿ ಹುಟ್ಟಿದಂತ ಸಕಲ ಮಾನವರು ತಮ್ಮ ತಮ್ಮ ಭಾಗದಿಂದ ಧರಿಸಲ್ಪಡುತ್ತಿದ್ದರು. ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗಬಹುದು ಅದನ್ನು ನೀನು ನನ್ನದೇ ತೋರಿಸಿದ್ದೇನೋ. ಆಗ ಭಗವಂತನು ನಾರದ ಪ್ರಬಂಧವನ್ನು ನೀನು ಚೆನ್ನಾಗಿ ಕೇಳದೆ ಯಾವ ಕರ್ಮ ಮಾಡಿದ ಮನುಷ್ಯನು ಅಜ್ಞಾನ ಬಿಡಲ್ಪಟ್ಟು ವಿಮುಕ್ತನಾಗುತ್ತಾನೋ ಆ ರಹಸ್ಯವನ್ನು ಹೇಳುವೆನು. ಕೇಳು. ಸ್ವರ್ಗವತ್ತ ಲೋಕದಲ್ಲಿ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು. ಎಲೆ ಮಗುವೆ, ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗಾದರೂ ತಿಳಿಸುವೆನು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ಸ್ವರ್ಗಮಾನದಲ್ಲಿ ಯಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿದ್ದ ಭಗವತ್ ವಾಕ್ಯವನ್ನು ಆಲಿಸಿ ನಾರದ ಮಹರ್ಷಿಯು ಎಲೆ ಜಗದೊಡನೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವರ್ಗ ಮಾಡಿದ ಭಗವೇನು ಮತ್ತು ಇದರ ವಿಧಾನವನ್ನು ಯಾರಿನ ಪೂರ್ವದಲ್ಲಿ ಈ ವ್ರತ ಬಿಡಿದ ಈ ವ್ರತಾಚರಣೆಗೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು. ಈ ವ್ರತವು ದುಃಖ ಶೋಕಾದಿಗಳನ್ನು ಬರೆಸುವುದು, ಧನಧಾನ್ಯಾದಿಗಳನ್ನು ಸಮೃದ್ಧಿಗೊಳಿಸುವುದು, ಸಕಲ ಸೌಭಾಗ್ಯ ಸಂತಾನವನ್ನು ಮಾಡುವುದು, ಎಲ್ಲಾ ಕಡೆಯಲ್ಲೂ ಜೀವನ ಉಂಟು ಮಾಡುವುದು. ಯಾವ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕು ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿನ ಅರ್ಚಿಸಬೇಕು. ಧರ್ಮದಲ್ಲೇ ದೃಷ್ಟಿ ಉಳ್ಳವನಾಗಿ ವಿಪ್ರಗಳಿಗೆ ಕೂಡಿ ಶಿಷ್ಟವಾದ ಹಾಕುವಾಲು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರಿತವಾದ ಹಕ್ಕಿಟ್ಟಿನ ತಂಬಿಟ್ಟು ಇವುಗಳದ್ದು ಆಗಬಾರ ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಪರದಕ್ಷಿಣೆ ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ ನದಿ ತೀರ ಮೊದಲ ಪ್ರದೇಶದಲ್ಲಿ ಮಾಡಿದ ಬಳಿಕ ವೃದ್ಧ ಗೀತಾದಿಗಳನ್ನ ಸ್ವಾಮಿಯನ್ನು ಧರಿಸಿ ಸ್ವಗೃಹಕ್ಕೆ ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಕೂಡಲ ಪ್ರಾಪ್ತಿಯಾಗುವುದು. ಈ ಮೇಲೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭೀಷ್ಟ ಸಿದ್ಧಿ ಉಂಟಾಗಬಹುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಶ್ರೀಮನ್ನಾರಾಯಣನು ದೇವಶ್ರೀಗಳಿಗೆ ನಾರದ ಹೇಳಿದಂತೆ ಸ್ಕಾಂಧ ಪುರಾಣದ ರೇವಾಕಾಂಡದ ಪ್ರಥಮೋಧ್ಯಾಯವು ಸಮಾಪ್ತವಾಗಿತ್ತು. ನಾರಾಯಣ ಸ್ವಾಮಿಯ ದ್ವಿತೀಯೋಧ್ಯಾಯ. ಅದೇ ರೀತಿಯಾಗಿ ಸೂತಮುನಿಗಳು ಮುಂದುವರಿಸುವರು. ನಂತರ ವಿಷ್ಣು ನಾರದನ ಕುರಿತು ಎಲೆ ನಾರದ ಮಹರ್ಷಿಗೆ ಪೂರ್ವದಲ್ಲಿ ಹೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿದೆ ಆ ವಿಷಯ ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳುವೆನು. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನ ಹಸಿರು ಬಾಯಾಗಿನಿಂದ ಪ್ರಾರ್ಥನಾಗಿ ಸುತ್ತಿದ್ದನು. ದೀನನಲ್ಲಿ ಅತ್ಯಂತದವುಳ್ಳ ವಿಷ್ಣುವು ಬ್ರಾಹ್ಮಣ ರೂಪವನ್ನು ಧರಿಸಿ ಆ ದೀನನನ್ನು ದಯೆಯಿಂದ ಕೇಳಿದನು. ಎಲೆ ಬ್ರಾಹ್ಮಣನೇ, ಪ್ರತಿದಿನ ದುಃಖಿತವಾಗಿ ಅದಕ್ಕೋಸ್ಕರ ಸುತ್ತುತ್ತಿರುವೆ ಎಂದು ಹೇಳಲು ಈ ಭೂಸುರನೆಂದನು. ಎಲೆ ಪ್ರಭುವೇ, ನಾನು ಅತಿ ದರಿದ್ರನು, ಭಿಕ್ಷಾರ್ಥವಾಗಿ ದುರಿತನೇನೋ. ನಿನಗೇನಾದರೂ
ಈ ದಾನದಲ್ಲಿದ್ದರೆ ಕೃಪೆಯಿಂದ ಹೇಳು ಎಂದಳು. ವೃದ್ಧ ಬ್ರಾಹ್ಮಣನು ಹೇಳುವನು, ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣ ಸ್ವಾಮಿ ಎಂದು ಕರೆಯಲ್ಪಡುವ ನಿಷ್ಠುವ ಕೋರದ ಚಾತುರ್ಯನ್ನು ಕೊಡುವನು. ನೀನು ಈ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಯಾವ ವ್ರತ ಮಾಡಿ ಮಾನವನು ಸರ್ವದುಃಖಗಳಿಂದ ಮುಕ್ತನಾಗುತ್ತಾನೋ ಅಂತ ಉತ್ತಮವಾದ ವ್ರತವನ್ನು ತಪ್ಪಿದಾನವನ್ನು ಬ್ರಾಹ್ಮಣ ಹೇಳಿ, ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು. ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ದೆಯನ್ನು ಕೂಡ ಮಾಡಲಿಲ್ಲ. ಮಾರನೇ ದಿವಸ ಎದ್ದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನ ವಿಶೇಷವಾದ ಹಣವನ್ನು ಹೊಂದಿದನು. ಆ ಹಣದಿಂದ ಬಂಧುಗೂಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿದನು. ವ್ರತ ಪ್ರಭಾವದಿಂದ ಸಮರ್ಥ ಸಂಪತ್ತುಳ್ಳನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣತ್ವವನ್ನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವುದಾಗಿ ಸಕಲ ವಿಧವಾದ ಪಾಪಗಳ ಬೆಳಪಟ್ಟು ಇದರೊಂದು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು. ಇದೇ ನಾರದ ಮನಸ್ಸಿಗೆ ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತದೆ ಎಂಬುದಾಗಿ ಶ್ರೀಮನ್ನಾರಾಯಣನು. ಎಲೆ ಋಷಿಗಳಿರ, ಈ ರೀತಿಯಾಗಿ ಶ್ರೀವಿಷ್ಣುವು ಮಹಾತ್ಮನಾದ ನಾಲ್ಕೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿದ್ದು ಮತ್ತೇನನ್ನು ಹೇಳಲಿ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂದಮಾಮನನ್ನು ನೋಡುವರು. ಎಲೆ ಮಹರ್ಷಿಯೇ, ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾನದ ಬಿಡಿದ ಆ ಸಮಸ್ತವನ್ನು ತಿಳಿಸಬೇಕೆಂದು ಸೂದರು ಹೇಳುವರು. ಎಲೆ ಮನೆಯವರೇ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿದ ಆ ಸಂಗತಿ ಕೇಳಿರಿ. ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣ ನೆಂಟುಕೊಂಡಿದ್ದವನಾಗಿ ವ್ರತವನ್ನು ಆಚರಿಸಿದನು. ಆ ವೇಳೆಯಲ್ಲಿ ಕಟ್ಟಿಗೆ ಮಾರೊಬ್ಬನು ಮನೆಯ ಹೊರಗಡೆ ಹೊರೆಯನ್ನು ನಿಲ್ಲಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು. ಬಹಳ ದಾದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗ ಬ್ರಾಹ್ಮಣನ ಕುರಿತು, ಎಲೆ ಸ್ವಾಮಿಯೇ, ನಿಮ್ಮಿಂದ ಆಚರಿಸಿದ ಈ ಪೂಜೆ ಯಾವುದು? ಇದನ್ನು ಆಚರಿಸಿದ ಎಂಥ ಫಲವನ್ನು ಹೊಂದಬಹುದು? ಕಟ್ಟಿಗೆ ಮಾರನ್ನು ಹೇಳಲು ಬ್ರಾಹ್ಮಣನು ಹೇಳುತ್ತಾನೆ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತವು ಕೋರದ ಇಷ್ಟಾರ್ಥಗಳನ್ನೆಲ್ಲ ಕೊಡತಕ್ಕದ್ದು. ನನಗೆ ಈ ವ್ರತಾನುಗ್ರಹದಿಂದಲೇ ಧನ ಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತು ಎಂದು ಹೇಳಲು ಕಟ್ಟಿಗೆ ಮಾರನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದವನ್ನು ಭಕ್ಷಿಸಿ ಜಲಪಾನವನ್ನು ಮಾಡಿ ಆ ದಿವಸ ಕಟ್ಟಿಗೆ ಮಾಡಿದ ಹಣದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಅನಿಸುತ್ತಾ ತಲೆ ಮೇಲೆ ಹೊರೆಯನ್ನು ಇಟ್ಟುಕೊಂಡು ಆ ಪಟ್ಟಣದ ಪುಣ್ಯವಂತರಾದ ಧನಿಕರು ಎಲ್ಲಿರುವನಾಗಿ ಹೋದನು. ಆ ದಿವಸ ಜಂತಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು. ಆ ಹಣದಿಂದ ಚೆನ್ನಾಗಿ ಪಕ್ವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನು ಆವಾಸಿಸಿ ನೈವೇದ್ಯವನ್ನು ಮಾಡಿದನು. ತನ್ನ ಮನೆಯಲ್ಲಿ ಬಂಧುಗಳನ್ನೆಲ್ಲ ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳನಾಗಿ ಅಂತಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಬಿಡಿದ ಸ್ಕಾಂಧ ಪುರಾಣದ ರೇವಾಕಾಂಡದ 2ನೇ ಅಧ್ಯಾಯವು ಸಮಾಪ್ತವಾಗಿದೆ. ಸತ್ಯವರ್ಮಾಯ ನಮಃ ವಿಷ್ಣುಗಾತ್ರಂ ಸಮರ್ಪಯಾಮಿ. ಸತ್ಯೋಧರಾಯ ನಮಃ ಕರವೀರಂ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪದ ಹಾಗೆ ಹರಿನಾಮದ ಮಂತ್ರವೇ ಮನವೆಂಬ ಮಂಟಪದೊಳಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿಯೇ ನನ್ನು ನಾವೇ ಬೇಕೆಂದು ನಾ ಕೇಳೆನು ನನಗಾಗಿಯೇ ನನ್ನು ನಾ ಕೇಳೆನು
ಸತ್ಯನಾರಾಯಣ ನಾರಾಯಣ ಅಭಿಷೇಕನ ಮಾಡಿದೆ ಕರುಣಾಳು ನೀರನ್ನ ಕಾಪಾಡಿದೆ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀರನ್ನ ಕಾಪಾಡಿದೆ ಬಲಿದಾರ ಮಣಿಲನ್ನು ನೀ ತುಂಬಿದೆ ನಾ ಕಾಣದಾನಂದ ನೀನೇ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ಹರಿ ಓಂ ಸ್ವಸ್ತಿ ದೇವದೇವೋತ್ತಮ ದೇವದಾಸ್ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ